ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಒಂದು ದಿನ ಗೌತಮ ಬುದ್ಧರು ಭಿಕ್ಷಾಟನೆಗೆಂದು ಪಕ್ಕದ ಊರಿಗೆ ಹೋಗಿರುತ್ತಾರೆ. ಆಗ ಆ ಪಕ್ಕದ ಊರಿನ ಒಬ್ಬ ವ್ಯಕ್ತಿ ಗೌತಮ ಬುದ್ಧರ ಬಳಿ ಬಂದು ಅವರ ಪಾದಗಳಿಗೆ ನಮಸ್ಕರಿಸಿ ಬುದ್ಧರ ಬಳಿ ಈ ರೀತಿಯ ಪ್ರಶ್ನೆಯನ್ನು ಕೇಳುತ್ತಾನೆ. ಸ್ವಾಮಿ, ಪ್ರತಿಯೊಬ್ಬರೂ ಜೀವನದ ಎಲ್ಲ ರೀತಿಯ ವಿಷಯಗಳಲ್ಲಿ ಜಯವನ್ನು ಸಾಧಿಸಬೇಕಾದರೆ ಮತ್ತು ಆನಂದವಾದ ನೆಮ್ಮದಿಯ ಜೀವನವನ್ನು ನಡೆಸಬೇಕಾದರೆ ಏನು ಮಾಡಬೇಕು, ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವುದನ್ನು ಸ್ವಲ್ಪ ವಿವರವಾಗಿ ತಿಳಿಸಿ ಸ್ವಾಮಿ ಎಂದು ಬುದ್ಧರ ಬಳಿ ವಿನಯದಿಂದ ಕೇಳುತ್ತಾನೆ. ಆಗ ಬುದ್ಧ ಭಗವಾನರು ಈ ರೀತಿ ಹೇಳುತ್ತಾರೆ, ನೀನು ಸಮಾಜಕ್ಕೆ ಉಪಯೋಗವಾಗುವಂತಹ ಒಂದು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ ಮಗು. ಈಗ ನಾನು ಹೇಳುವ ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ನಡೆದುಕೊಂಡರೆ ಅವರು ತಮ್ಮ ಜೀವನದಲ್ಲಿ ಏನನ್ನ ಬೇಕಾದರೂ ಸಹ ಸಾಧಿಸಬಹುದು, ಆನಂದಮಯವಾದ ಜೀವನವನ್ನೂ ಸಹ ನಡೆಸಬಹುದು. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ ಅವರ ಜೀವನವೇ ಬದಲಾಗಿ ಹೋಗುತ್ತದೆ ಎಂದು ಬುದ್ಧರು ಈ ರೀತಿ ಹೇಳಲು ಪ್ರಾರಂಭಿಸುತ್ತಾರೆ. ನಿನಗೆ ಜೀವನದಲ್ಲಿ ಸುಖ ಸಂತೋಷ ಬಂದಾಗ ನೀನು ಹಿಗ್ಗಬೇಡ. ಅದೇ ರೀತಿ ನಿನಗೆ ದುಃಖ ಬಂದಾಗ ನೀನು ಕುಗ್ಗಬೇಡ. ಕಷ್ಟ ಬಂದಾಗ ನೀನು ಬಗ್ಗಬೇಡ. ಕಣ್ಣೀರಿಗೆ ನೀನು ಕರಗಬೇಡ. ಸಂಬಂಧಗಳನ್ನು ನೀನು ಮರೆಯಬೇಡ. ಭಯಕ್ಕೆ ನೀನು ಭಯಪಡಬೇಡ. ಎಲ್ಲರನ್ನೂ ಸಹ ನೀನು ನಂಬಬೇಡ. ಅನ್ಯಾಯಕ್ಕೆ ಎಂದೇ ಆಗಲಿ ನೀನು ತಲೆ ತಗ್ಗಿಸಬೇಡ. ಕೊನೆಗೆ ಗೆಲುವು ನಿನ್ನದೇ. ಸಂತೋಷದಲ್ಲಿರುವಂತಹ ವ್ಯಕ್ತಿಯನ್ನು ನೀನು ಮಾತನಾಡದಿದ್ದರೂ ಸಹ ಪರವಾಗಿಲ್ಲ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾನೆಂದರೆ ಅವರನ್ನು ತಪ್ಪದೆ ಸಮಾಧಾನ ಮಾಡಬೇಕು. ತನ್ನ ಸ್ವಂತ ಶಕ್ತಿಯನ್ನು ನಂಬಿದ ವ್ಯಕ್ತಿ ಯಾವಾಗಲೂ ಆನಂದವಾಗಿಯೇ ಇರುತ್ತಾನೆ. ಬರೀ ಬುದ್ಧಿವಂತಿಕೆ ಇದ್ದರೆ ಸಾಲದು, ಕಷ್ಟಪಡುವಂತಹ ಗುಣವಿರಬೇಕು. ಸ್ವಲ್ಪ ಅದೃಷ್ಟವನ್ನು ನಂಬು, ಆದರೆ ಪೂರ್ತಿಯಾಗಿ ನಿನ್ನ ಕಷ್ಟವನ್ನೇ ನಂಬು. ಆಗ ಖಂಡಿತ ಜಯ ನಿನ್ನದೇ. ಶಿಲೆಯೂ ನೀನೇ, ಶಿಲೆಯನ್ನು ಕೆತ್ತಿದ ಉಳಿಯೂ ನೀನೇ. ನೀನೇ ನಿನ್ನನ್ನು ಒಂದು ಅದ್ಭುತವಾದ ಶಿಲೆಯನ್ನಾಗಿ ಮಾಡಿಕೊಳ್ಳುವಂತಹ ಅದ್ಭುತವಾದ ಶಕ್ತಿ ನಿನಗೆ ಮಾತ್ರವಿದೆ. ನಿನಗೆ ಬೇಕಾದದ್ದು ಸಾಧಿಸಿಕೊಳ್ಳಬೇಕೆಂದುಕೊಂಡಾಗ ಎಂತಹ ದಾರುಣವಾದಂತಹ ಪರಿಸ್ಥಿತಿಗಳು ಎದುರಾದರೂ ನೀನು ಭಯಪಡಬೇಡ. ಆ ಸಮಯದಲ್ಲಿ ನಿನ್ನಲ್ಲಿರುವಂತಹ ಶಕ್ತಿಯನ್ನು ಬಳಸಿ ಹೆಜ್ಜೆ ಮುಂದಕ್ಕೆ ಹಾಕು. ಜೀವನದಲ್ಲಿ ಏನನ್ನೇ ಸಾಧಿಸಬೇಕಾದರೂ ಮೊದಲು ತಾಳ್ಮೆ ಇರಬೇಕು. ಹೀಗೆ ಇದ್ದರೇನೆ ಗೆಲುವುಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆಕಾಶದಲ್ಲಿ ಗಾಳಿಪಟ ಹಾರಬೇಕಾದರೆ ದಾರವಿರಬೇಕು. ಹಾರುತ್ತಿರುವಂತಹ ಗಾಳಿಪಟ ಕೆಳಗೆ ಬೀಳಬಾರದೆಂದರೆ ಗಾಳಿ ಇರಬೇಕು. ಆದರೆ ಇವೆರಡೂ ಕಾಣಿಸುವುದಿಲ್ಲ. ಅದೇ ರೀತಿ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುವ ಅವಶ್ಯಕತೆ ಇಲ್ಲ. ನಿನಗೆ ಬೇಕು ಅನಿಸಿದವರಿಗೆ ತಿಳಿದರೆ ಸಾಕು. ಏಡಿಗಳ ಮಾತನ್ನು ನೀನು ಕೇಳಬೇಡ. ಏಡಿಯಂತೆ ನೀನು ಮಾತನಾಡಬೇಡ. ಏಕೆಂದರೆ ಇವು ನಿಮ್ಮ ಅಭಿವೃದ್ಧಿಗೆ ಅಡ್ಡವಾಗುತ್ತವೆ. ಧೈರ್ಯವಂತನೆಂದರೆ ಭಯವನ್ನು ತಿಳಿದವನಲ್ಲ, ಭಯವನ್ನು ಗೆದ್ದವನು ಎಂದರ್ಥ. ಸಿಂಹದಂತೆ ಇರು. ಸಿಂಹಾಸನದ ಬಗ್ಗೆ ಯೋಚನೆ ಮಾಡು. ಸಿಂಹವು ಎಲ್ಲಿ ಕುಳಿತಿದ್ದರೆ ಅದೇ ಸಿಂಹಾಸನವಾಗುತ್ತದೆ. ಮನುಷ್ಯನ ಒಳ್ಳೆಯತನ ಕಷ್ಟಗಳಲ್ಲಿ ತಿಳಿಯುತ್ತದೆ. ಏನನ್ನೇ ಆಗಲಿ ಕೇಳಿಸಿಕೊಳ್ಳಲು ತಾಳ್ಮೆ ಇಲ್ಲದವನು ಯಾವಾಗಲೂ ಅರ್ಧ ಜ್ಞಾನಿಯಾಗಿಯೇ ಉಳಿದು ಬಿಡುತ್ತಾನೆ. ಏನನ್ನಾದರೂ ಹೇಳುವ ಧೈರ್ಯವಿಲ್ಲದವನು ಸದಾ ಏಡಿಯಂತೆ ಇದ್ದು ಬಿಡುತ್ತಾನೆ. ಜೀವನದಲ್ಲಿ ಅತಿ ಭಯಂಕರವಾದದ್ದು ದುಃಖ. ಅದನ್ನು ಕಡಿಮೆ ಮಾಡಿಕೊಳ್ಳುವುದನ್ನು ನೀನು ಕಲಿತುಕೋ. ಅದಕ್ಕಿಂತ ಭಯಂಕರವಾದದ್ದು ನಿರಾಶೆ. ಇದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಇನ್ನೂ ನೀಚವಾದದ್ದು ಅಸೂಹೆ. ಇದರ ಬಗ್ಗೆ ಸ್ವಲ್ಪವೂ ಸಹ ಗಮನವಿಡಬೇಡ. ನೀನು ಹಚ್ಚುವಂತಹ ಒಂದು ದೀಪ ಚಿಕ್ಕದಾಗಿರಬಹುದು, ಆದರೆ ನಿನ್ನನ್ನು ನೋಡಿ ಇನ್ನೂ 10 ಜನ ದೀಪ ಹಚ್ಚಿದರೆ ಕತ್ತಲು ಸಹ ಸಾಯುತ್ತದೆ. ಅದೇ ರೀತಿ ನಾವು ಒಳ್ಳೆಯ ದಾರಿಯಲ್ಲಿ ನಡೆದರೆ ನಮ್ಮನ್ನು ನೋಡಿ ಒಂದು 10 ಜನ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಾರೆ. ದೇವರು ಪ್ರತಿಯೊಬ್ಬರನ್ನು ಅಮೂಲ್ಯವಾದಂತಹ ವಜ್ರಗಳಂತೆ ಹುಟ್ಟಿಸಿದ್ದಾನೆ. ಯಾರು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೋ ಅವರೇ ಜೀವನದಲ್ಲಿ ಉನ್ನತವಾದಂತಹ ಸ್ಥಾನದಲ್ಲಿ ಪ್ರಕಾಶಿಸುತ್ತಾರೆ. ನಿಮಗೆ ಮೋಸ ಮಾಡಿದವರಿಗೂ ಸಹ ಧನ್ಯವಾದಗಳನ್ನೇ ನೀವು ಹೇಳಿ. ಏಕೆಂದರೆ ಅಂಥವರನ್ನು ನೀವು ನೋಡಲಿಲ್ಲವೆಂದರೆ ಜೀವನವೆಂದರೆ ಏನು ಎಂದು ನಿಮಗೆ ಅರ್ಥವಾಗುತ್ತಿರಲಿಲ್ಲ. ಎಲ್ಲರೂ ಹೋಗುವ ದಾರಿಯಲ್ಲಿ ನೀನು ಹೋಗಬೇಡ. ನೀನೇ ಒಂದು ಹೊಸ ದಾರಿಯನ್ನು ಸೃಷ್ಟಿ ಮಾಡಿಕೊಂಡು ಹೋಗಬೇಕು. ಆಗ
ನಿನ್ನಲ್ಲಿರುವಂತಹ ಪ್ರತ್ಯೇಕತೆ ಈ ಲೋಕಕ್ಕೆ ತಿಳಿಯುತ್ತದೆ. ಯಾರೂ ನಡೆಯದ ದಾರಿಯಲ್ಲಿ ನಡೆಯುವುದು ಎಂದರೆ ಮುಂದೆ ಬರುವಂತಹ ಪೀಳಿಗೆಗೆ ದಾರಿ ನೋಡಿಸುವಂತಿರಬೇಕು. ನಿನ್ನ ಮೇಲೆ ಬೆರಳು ತೋರಿಸಿ ನಿನ್ನನ್ನು ಅವಮಾನಿಸಿದವನಿಗೆ ನಿನ್ನ ಗೆಲುವನ್ನು ನೋಡಿ ಬೆಚ್ಚಿ ಬೀಳುವಂತೆ ಗೆಲ್ಲಬೇಕು. ಹಾಕುವ ಮೊದಲ ಹೆಜ್ಜೆ ಯಾರಿಗೇ ಆಗಲಿ ಕಷ್ಟವಾಗಿಯೇ ಇರುತ್ತದೆ. ಯಾರೇ ನಿನ್ನನ್ನು ಅವಮಾನಿಸಿದರೂ ನೀನು ತಲೆ ಕೆಡಿಸಿಕೊಳ್ಳಬೇಡ. ಪ್ರಯತ್ನ ಮಾಡುತ್ತಲೇ ಇರು. ನಿನ್ನ ಮೇಲೆ ನಿನಗೆ ಇರುವಂತಹ ನಂಬಿಕೆಯನ್ನು ನೀನು ಬಿಡಬೇಡ. ನೀನು ಜೀವನದಲ್ಲಿ ಏನೇ ಕಳೆದುಕೊಂಡರೂ ಹೆಚ್ಚು ಬಾಧೆಯನ್ನು ಪಡಬೇಡ. ಏಕೆಂದರೆ ಮರದಲ್ಲಿ ಎಲೆಗಳು ಉದುರಿ ಪ್ರತಿ ಬಾರಿಯೂ ಮತ್ತೆ ಚಿಗುರುತ್ತವೆ. ಅದೇ ರೀತಿ ಅವಕಾಶಗಳು ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ನೀನು ಯುದ್ಧ ಮಾಡಬೇಕೆಂದುಕೊಂಡರೆ ನಿನ್ನ ಜೊತೆಯೇ ಯುದ್ಧವನ್ನು ಮಾಡು. ನೀನು ಗೆಲ್ಲಬೇಕೆಂದುಕೊಂಡರೆ ಮೊದಲು ನಿನ್ನ ಮನಸ್ಸನ್ನೇ ಗೆಲ್ಲು. ನಿನ್ನ ಮನಸ್ಸನ್ನು ನೀನು ಗೆದ್ದರೆ ಇಡೀ ಪ್ರಪಂಚವನ್ನೇ ಗೆದ್ದಂತೆ. ನಿನ್ನ ಗುರಿ ಏನು ಎನ್ನುವುದು ನೀನು ಪ್ರತಿಯೊಬ್ಬರಿಗೂ ಸಹ ತಿಳಿಸುವ ಅವಶ್ಯಕತೆ ಇಲ್ಲ. ನೀನು ಸಾಧಿಸಿದ ಮೇಲೆ ಅವರೇ ನಿನ್ನ ಬಳಿ ಹುಡುಕಿಕೊಂಡು ಬರುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲಿಯೂ ಸಹ ಆತ್ಮಾಭಿಮಾನವನ್ನು ನೀನು ಬಿಡಬೇಡ. ಇನ್ನೊಬ್ಬರಿಗೆ ಇಷ್ಟವಾದಂತೆ ನೀನು ಜೀವಿಸಬೇಡ. ಏಕೆಂದರೆ ನಿನ್ನ ಜೀವನವೆಲ್ಲ ನಾಟಕ ಮಾಡಬೇಕಾಗುತ್ತದೆ. ಆದರೆ ನಿನಗೆ ಇಷ್ಟವಾಗುವಂತೆ ನೀನು ಜೀವಿಸಿದರೆ ನಿನ್ನ ಜೀವನ ಪೂರ್ತಿ ಆನಂದವಾಗಿರುತ್ತದೆ. ಅರ್ಥವಾಯಿತು ಮಗು ಎಂದು ಬುದ್ಧರು ಹೇಳುತ್ತಾರೆ.